ನಿಮ್ಮ ಮಗ ಅಥವಾ ಮಗಳು ಪರೀಕ್ಷೆಯಲ್ಲದೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನೇರವಾಗಿ ಡೈರೆಕ್ಟ್ ಅಡ್ಮಿಷನ್ ಆಗಬೇಕಾ? ಹಾಗಾದರೆ ತಾವು ವಿಶೇಷ ವರ್ಗದವರಾಗಿದ್ದರೆ ಈ ಸೀಕ್ರೆಟ್ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ಸೆಲೆಕ್ಟ್ ಆಗುತ್ತದೆ. 2025-26ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಡೈರೆಕ್ಟ್ ಅಡ್ಮಿಷನ್ ಆಗುತ್ತದೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ 2025-26ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ವಿಶೇಷ ವರ್ಗಗಳಿಗೆ ಪರೀಕ್ಷೆಯಿಲ್ಲದೆ ನೇರವಾಗಿ ಅಡ್ಮಿಷನ್ ಮಾಡುವುದು ಹೇಗೆ ಅಂತ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. 2025-26ನೇ ಸಾಲಿನ ಕರ್ನಾಟಕ ಸರ್ಕಾರ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಿಗೆ ಪರೀಕ್ಷೆಯಿಲ್ಲದೆ ನೇರ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ರಾಜ್ಯದ 20,750 ಸೀಟುಗಳನ್ನು ವಿವಿಧ ವಿಶೇಷ ವರ್ಗಗಳಿಗೆ ಉಚಿತ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶವಿರುವುದಿಲ್ಲ. ಹಾಗಾದರೆ ತಾವು ಮಾಡಬೇಕಾಗಿರುವುದು ಇಷ್ಟೇ. ಈ ಕೆಳಕಂಡ ಅರ್ಹತೆಗಳು ಮತ್ತು ದಾಖಲೆಗಳು ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಅರ್ಜಿ ಸಲ್ಲಿಸಿ ಸೆಲೆಕ್ಟ್ ಆಗಬಹುದಾಗಿದೆ. ನಿಮ್ಮ ಮಗ 2024-25ನೇ ಸಾಲಿನಲ್ಲಿ 5ನೇ ತರಗತಿ ಉತ್ತೀರ್ಣರಾಗಿರಬೇಕು. ಅಂದರೆ ನಿಮ್ಮ ಮಗ ಅಥವಾ ಮಗಳು ಕರ್ನಾಟಕ ಸರ್ಕಾರದ ಅನುಮೋದಿತವಾಗಿರುವಂತಹ ಖಾಸಗಿ ಆಗಿರ್ಬೋದು, ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ 2024-25ನೇ ಸಾಲಿನಲ್ಲಿ 5ನೇ ತರಗತಿ ವಿದ್ಯಾಭ್ಯಾಸ ಮಾಡಿ ಉತ್ತೀರ್ಣರಾಗಿರಬೇಕು. ಜೂನ್ 2024ರಿಂದ ಏಪ್ರಿಲ್ 2025ರವರೆಗೆ 5ನೇ ತರಗತಿಯನ್ನು ಕಲಿತು ಪಾಸ್ ಆಗಿರಬೇಕು. ಇನ್ನು 9ರಿಂದ 13 ವರ್ಷ ವಯಸ್ಸಾಗಿರಬೇಕು. ನಿಮ್ಮ ಮಗ ಅಥವಾ ಮಗಳಿಗೆ 9ರಿಂದ 13 ವರ್ಷ ವಯಸ್ಸಾಗಿರಬೇಕು. ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಅವಕಾಶವಿರುವುದಿಲ್ಲ. ಇನ್ನು ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 1 ಲಕ್ಷ ರೂಪಾಯಿಗಳನ್ನು ಮೀರಿರಬಾರ್ದು. ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1ರವರಿಗೆ ವಾರ್ಷಿಕವಾಗಿ 2.5 ಲಕ್ಷ ರೂಪಾಯಿಗಳು. ಇತರ ಹಿಂದುಳಿದ ವರ್ಗದವರಿಗೆ ಅಂದರೆ ಇಲ್ಲಿ 2A, 2B, 3A, 3B ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿಗಳನ್ನು ಮೀರಿರಬಾರ್ದು. ಇನ್ನು ನಿಮ್ಮ ಹತ್ತಿರ ವಿಶೇಷ ವರ್ಗದ ಪ್ರಮಾಣ ಪತ್ರ ಅಥವಾ ಸ್ವಯಂ ದೃಢೀಕರಣ ನಮೂನೆ ಇದ್ದರೆ ಸಾಕು. ಅದರೊಂದಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬಳಕೆಯಲ್ಲಿರುವ ಮೊಬೈಲ್ ನಂಬರ್, SATS ನಂಬರ್. ಇನ್ನು ಈ ಎಲ್ಲ ಮಾಹಿತಿ ಮತ್ತು ದಾಖಲೆಗಳ ನಂತರ ಅರ್ಜಿಯನ್ನು ಎಲ್ಲಿ ಕೊಡಬೇಕು ಅಂದರೆ ಇದು ಆನ್ಲೈನಲ್ಲಿ ಸಲ್ಲಿಸಲು ಅವಕಾಶವಿರುತ್ತದೆ. ಇದರಲ್ಲಿ ಯಾವುದೇ ಮ್ಯಾನ್ಯುವಲ್ ಅರ್ಜಿ ಇರುವುದಿಲ್ಲ. ಕ್ರೈಸ್ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಇದೇ 2025ರ ಏಪ್ರಿಲ್ 11ನೇ ತಾರೀಕಿನಿಂದ ಕರೆಯಲಿದ್ದಾರೆ. ತಾವು ಈ ಮೇಲ್ಕಂಡ ಎಲ್ಲ ಅರ್ಹತೆಗಳು ಮತ್ತು ದಾಖಲೆಗಳನ್ನು ಸಿದ್ಧವಾಗಿಟ್ಕೊಳ್ಳಿ. ನಾನು ಕೂಡ ಅರ್ಜಿ ಕರೆದ ಕೂಡಲೇ ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ. ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇನ್ನು ಅರ್ಜಿ ಸಲ್ಲಿಸುವವರಿಗೆ ಒಂದು ಸೀಕ್ರೆಟ್ ಟ್ರಿಕ್ಸ್ ಹೇಳುವುದಾದರೆ, ನಿಮ್ಮ ಮಗ ಅಥವಾ ಮಗಳು ಆಯ್ಕೆಯಾಗಲೇಬೇಕು ಎಂದರೆ ನಿಮ್ಮ ಹತ್ತಿರ ಮೇಲ್ಕಂಡ ಎಲ್ಲ ದಾಖಲೆಗಳಿದ್ದು, ಅಂದರೆ ಇದು ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸುತ್ತಾರೆ. ಹಾಗಾಗಿ ಆಯ್ಕೆಯಾಗುವುದು ಸುಲಭದ ಮಾತಲ್ಲ. ಉದಾಹರಣೆಗೆ ಕಳೆದ ವರ್ಷ ನಮ್ಮ ಶಾಲೆ 8ರಿಂದ 10 ವಿದ್ಯಾರ್ಥಿಗಳು ಎಲ್ಲ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಂಡಿದ್ದವು. ಸಾಕಷ್ಟು ಸಲ ಪ್ರಯತ್ನಿಸಿದವು, ಆದರೆ ಅವರಿಗೆ ಸೀಟ್ ಸಿಗಲೇ ಇಲ್ಲ. ಇದು ಸ್ಥಳೀಯರಿಗೆ 75% ಮೀಸಲಿರ್ತವೆ. ಅಂದರೆ ಸ್ಥಳೀಯ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮತ್ತು ಬೇರೆ ತಾಲೂಕಿನ ವಿದ್ಯಾರ್ಥಿಗಳಿಗೆ 25% ಸ್ಥಾನಗಳು ಮೀಸಲಿರ್ತವೆ. ಆಯ್ಕೆಯಾಗಲೇಬೇಕು ಅಂದರೆ ತಾವು ಕಂಪ್ಯೂಟರ್ನಲ್ಲಿ ಅಥವಾ ಆನ್ಲೈನ್ ಸೆಂಟರ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ. ಮೊಬೈಲ್ನಲ್ಲಿ ಇದು ಸ್ವಲ್ಪ ಕಷ್ಟವಾಗಬಹುದು. ತಾವು ಅರ್ಜಿ ಕರೆದ ಕೂಡಲೇ ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ. ಆದಷ್ಟು ನಮ್ಮ ಚಾನಲನ್ನು ವೀಕ್ಷಿಸಿ ಲೈವ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ತೀನಿ. ಮತ್ತು ಆದಷ್ಟು ಬೆಳಗ್ಗೆ 5ರಿಂದ 7 ಗಂಟೆ ಅಥವಾ ರಾತ್ರಿ 11ರ ನಂತರ ಅರ್ಜಿಯನ್ನು ಸಲ್ಲಿಸಿ. ಇಲ್ಲವೆಂದರೆ ಅರ್ಜಿ ಕರೆದ 2 ದಿನಗಳಲ್ಲಿಯೇ ಸೀಟ್ ಭರ್ತಿಯಾಗಿಬಿಡುತ್ತವೆ. ಹಾಗಾಗಿ ತಾವು ತಡ ಮಾಡಬಾರ್ದು. ಎಲ್ಲ ದಾಖಲೆಗಳನ್ನು ಸಿದ್ಧವಾಗಿಟ್ಕೊಳ್ಳಿ. ಅರ್ಜಿ ಕರೆದ ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ ಮತ್ತು ಒಂದು ಪ್ರಿಂಟ್ ಕಾಪಿಯನ್ನು ತೆಗೆದುಕೊಂಡು ತಮ್ಮ ಶಾಲೆ ಯಾವ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿರ್ತೀರಿ ಆ ಶಾಲೆ ಹೋಗಿ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ.